ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಪುಷ್ಪ 2 ಕಲೆಕ್ಷನ್ ಜೋರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ರೇಜಂಬೂರ್. ತೆಲುಗಿನ ಹ್ಯಾಟ್ರಿಕ್ ಹೀರೋ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಚಲನಚಿತ್ರ ಈಗ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದರ ಬೆನ್ನಲ್ಲೇನೆ ಒಂದು ಥಿಯೇಟರ್ನಲ್ಲಿ ಸಂಭವಿಸಿರ್ತಕ್ಕಂಥ ಒಬ್ಬ ಮಹಿಳೆಯ ಸಾವು ಅಥವಾ ಕಾಲ್ತುಳಿತದ ವಿಚಾರ ಬಹಳಷ್ಟು ಸದ್ದನ್ನ ಮಾಡಿತು. ಈ ವಿಚಾರದಲ್ಲಿ ಈಗಾಗಲೇ ನಟ ಅಲ್ಲು ಅರ್ಜುನ್ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಯಿತು. ಅಲ್ಲು ಅರ್ಜುನ್ ಅರೆಸ್ಟ್ ಬೆನ್ನಲ್ಲೇ ಆದಾಯ ದುಪ್ಪಟ್ಟು, 1200 ಕೋಟಿ ಗಳಿಸಿದ ಪುಷ್ಪ 2. ವಿಶ್ವದ ಎಲ್ಲೆಡೆ ಸಿನಿಮಾ ಭರ್ಜರಿ ಪ್ರದರ್ಶನ. ಜುಬಿಲಿ ಹಿಲ್ಸ್ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದ ಪೊಲೀಸರು. ಜುಬಿಲಿ ಹಿಲ್ಸ್ ಮನೆಯಲ್ಲಿ ಇರ್ತಕ್ಕಂಥ ಅಲ್ಲು ಅರ್ಜುನ್ ಅವರನ್ನ ಅವರ ಬೆಡ್ರೂಮ್ಗೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಒಂದು ರಾತ್ರಿ ಅವರನ್ನ ಜೈಲಿನಲ್ಲಿ ಇಡ್ತಾರೆ. ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಅಲ್ಲು ಅರ್ಜುನ್ ಅವರ ಸಿನಿಮಾ ಕಲೆಕ್ಷನ್ ಮತ್ತಷ್ಟು ಜೋರಾಗಿದೆ. ಕೇವಲ ಒಂದೇ ವಾರದಲ್ಲಿ 1000 ಕೋಟಿ ಹಣವನ್ನ ಮಾಡಿದಂತಹ ಪುಷ್ಪ 2 ಚಲನಚಿತ್ರ ತೆಲುಗು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದರ ಜೊತೆಯಲ್ಲಿ ಅಲ್ಲು ಅರ್ಜುನ್ ಅವರ ಮೇಲೆ ಏನು ಎಫ್ಐಆರ್ ದಾಖಲಾಗುತ್ತೆ, ಆ ದಾಖಲಾದ ಸಂದರ್ಭದಲ್ಲಿ ಇದೊಂದು ಏನು ಪ್ರಚಾರದ ಗಿಮಿಕ್ಕ ಅನ್ನುವಂಥ ಮಾತುಗಳು ಕೂಡ ನೆಟ್ಟಿಗರಿಂದ ಕೇಳಿಬಂದಿದ್ದು. ಸಾಮಾಜಿಕ ಜಾಲತಾಣದಲ್ಲಿ ಆ ಕಾಲ್ತುಳಿದ ವಿಚಾರ ಬಹಳಷ್ಟು ಸದ್ದನ್ನ ಮಾಡ್ತು. ಆದರೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿ ಒಂದು ದಿನ ಜೈಲಿನಲ್ಲಿ ಇಡುತ್ತಿದ್ದ ಹಾಗೇನೆ ಆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮತ್ತಷ್ಟು ಜೋರಾಗಿದೆ. ಈಗ ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಬಂದ ಮರು ದಿನವೇ ಕಲೆಕ್ಷನ್ ಹೆಚ್ಚಾಗ್ತಾ ಹೋಗಿದೆ. ಈಗ 1200 ಕೋಟಿ ರೂಪಾಯಿ ಹಣವನ್ನ ಬಾಕ್ಸ್ ಆಫೀಸ್ನಲ್ಲಿ ಅಲ್ಲು ಅರ್ಜುನ್ ಸಿನಿಮಾ ಕೊಳ್ಳೆ ಹೊಡಿತಾ ಇದೆ. ಇಡೀ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಗಿಟ್ಟಿಸಿದಂತಹ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಈ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಚಲನಚಿತ್ರ ಪಾತ್ರವಾಗ್ತಾ ಇದೆ. ಅಲ್ಲು ಅರ್ಜುನ್ ಜೈಲಿನಿಂದ ಬಿಡುಗಡೆ ಆಗ್ತಿದ್ದ ಹಾಗೆ ಕನ್ನಡದ ಖ್ಯಾತ ನಟ ಹಾಗೂ ನಿರ್ದೇಶಕ ಉಪೇಂದ್ರ ಕೂಡ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡಿ ಬರ್ತಾರೆ. ಜೊತೆಯಲ್ಲಿ ಉಪೇಂದ್ರ ಅವರ UI ಸಿನಿಮಾದ ಪ್ರಮೋಷನ್ ಕೂಡ ಅಲ್ಲಿಂದನೇ ಶುರುವಾಗುತ್ತೆ. ಸೊ ಈ ರೀತಿಯ ಒಂದು ಸಾಕಷ್ಟು ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿರ್ತಕ್ಕಂಥ ಪುಷ್ಪ 2 ಚಲನಚಿತ್ರ ಈಗ ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಏನು ಆ ಬಾಕ್ಸ್ ಆಫೀಸ್ನಲ್ಲಿ ಹಣ ಗಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.